ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯ 41:12 ವಚನ. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು, ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನದಲ್ಲಿ ದಿನನಿತ್ಯ ಏನೋ ಒಂದು ಹೋರಾಟ, ಯಾರ ಮೂಲಕನೋ ನಮಗೆ ಹೋರಾಟ, ನಮ್ಮನ್ನು ಅನೇಕರು ಹೋರಾಟದಲ್ಲೇ ಮುಳುಗಿಸ್ತಾ ಇದ್ದಾರೆ. ಇನ್ನು ಅನೇಕರು ನಮ್ಮ ಮೇಲೆ ಯುದ್ಧ ಅಂದರೆ ಜಗಳಗಳನ್ನ ಮಾಡ್ತಾನೆ ಇದ್ದಾರೆ. ಅಲ್ಲೆಲ್ಲೂ ಅನೇಕ ವೇಳೆ ಈ ಹೋರಾಟಗಳನ್ನು, ಈ ಜಗಳ ಯುದ್ಧಗಳನ್ನು ನೋಡಿ ನಾವು ಅನೇಕ ಸಾರಿ ಬೇಸತ್ತು ಹೋಗಿದ್ದೇವೆ. ಆದರೆ ಈ ದಿನ ದೇವರ ವಾಕ್ಯ ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದೆ, ನಿನ್ನೊಡನೆ ಹೋರಾಡಿದವರು ನಿನಗೆ ಕಾಣಿಸೋದಿಲ್ಲ, ನಿನ್ನೊಂದಿಗೆ ಯುದ್ಧ ಮಾಡಿದವರು ನಿರ್ನಾಮವಾಗುವರು ಎಂಬುದಾಗಿ ದೇವರು ನಿಮಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಈ ದೇವರ ವಾಕ್ಯವನ್ನು ನೀವು ದೃಢವಾಗಿ ನಂಬಿರಿ. ಇದೇ ರೀತಿಯಾಗಿ ದಾವೀದನ ಜೀವನದಲ್ಲಿ ಪ್ರತಿನಿತ್ಯ ಹೋರಾಟ, ಪ್ರತಿನಿತ್ಯ ಯುದ್ಧಗಳು, ಪ್ರತಿನಿತ್ಯ ಅವನಿಗೆ ವಿರುದ್ಧವಾಗಿ ಏನೋ ಒಂದು ಕಾರ್ಯ ಎದ್ದೇಳ್ತಾನೆ ಇತ್ತು. ಅದೇ ರೀತಿಯಾಗಿ ಮೊರ್ದೆಕೈನ ಜೀವನದಲ್ಲಿ ಅವನಿಗೆ ವಿರುದ್ಧವಾಗಿ ಹಾಮಾನನ ಇದ್ದು ಅವನನ್ನು ಹಾಳು ಮಾಡಬೇಕು, ಅವನ ಜನಾಂಗವನ್ನು ಹಾಳು ಮಾಡಬೇಕು ಎಂಬುದಾಗಿ ನೋಡ್ತಾ ಇದ್ದ. ಅದೇ ರೀತಿಯಾಗಿ ಮೋಶೆ ಜೀವನದಲ್ಲಿ ನೋಡೋದಾದ್ರೆ ಅವನು ಹುಟ್ಟುವುದಕ್ಕಿಂತ ಮುಂಚೆಯೇ ಅವನನ್ನು ಅಳಿಸಿಬಿಡಬೇಕು, ಅವನು ಈ ಲೋಕದಲ್ಲಿ ಬರಬಾರ್ದು, ಅವನು ಹಾಳು ಮಾಡಬೇಕು ಎಂಬುದಾಗಿ ಅನೇಕ ಕಾರ್ಯಗಳು ಹೊರಪಟ್ಟವು. ಆದರೂ ಕೂಡ ಮೋಶೆ ಮೇಲೆ ಒಂದು ದರ್ಶನ ಇತ್ತು, ಒಂದು ಯೋಜನೆ ಇತ್ತು. ದಾವೀದನ ಮೇಲೆ ಒಂದು ಯೋಜನೆ ಇತ್ತು, ಎಸ್ತೇರನ ಮೇಲೆ ಒಂದು ಯೋಜನೆ ಇತ್ತು, ಮೊರ್ದೆಕೈನ ಮೇಲೆ ಒಂದು ಯೋಜನೆ ಇತ್ತು. ಈ ದಿನ ಇದನ್ನು ನೋಡುತ್ತಿರುವ ನಿಮ್ಮೆಲ್ಲರ ಮೇಲೆ ಕೂಡ ದೇವರು ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಯೋಜನೆ ನೆರವೇರುವವರೆಗೂ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಎಲ್ಲರೂ ಕೂಡ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನ್ಕೊಳ್ತೀವಿ, ಏನೋ ಬದುಕಬೇಕು, ಏನೋ ಸಾಯಬೇಕು, ಅಷ್ಟೇ ಜೀವನ. ಹಾಗಲ್ಲ. ನಾವು ಹುಟ್ಟಿದ್ದಕ್ಕೆ ಒಂದು ಯೋಜನೆ ಇದೆ, ನಾವು ಬದುಕ್ತಾ ಇರೋದಕ್ಕೆ ಒಂದು ಯೋಜನೆ ಇದೆ, ನಾವು ಸತ್ತ ನಂತರವೂ ನಮ್ಮ ಮೇಲೆ ಒಂದು ದೇವರ ಯೋಜನೆ ಇದೆ, ದೇವರ ಉದ್ದೇಶ ಇದೆ. ಇದನ್ನು ಅರಿಯದೆ ನಾವು ಸುಮ್ಮನೆ ಬೇಸತ್ತ ಅನೇಕ ಕಾರ್ಯಗಳಿಂದಾಗಿ ನಿರುತ್ಸಾಹಗೊಂಡಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ದಾವೀದನನ್ನು ಬಲಗೊಳಿಸಿದಂಥ ದೇವರು, ಮೊರ್ದೆಕೈನನ್ನ, ಎಸ್ತೇರಳನ್ನು ಬಲಪಡಿಸಿದಂಥ ದೇವರು, ಮೋಶೆಯನ್ನು ಉಪಯೋಗಿಸಿದಂಥ ದೇವರು ಈ ದಿನ ನಿಮ್ಮನ್ನು ಬಲಪಡಿಸಿ ಉಪಯೋಗಿಸಲು ಶಕ್ತನಾಗಿದ್ದಾರೆ. ನೀವು ಅಂದುಕೊಳ್ಬೋದು, ಈ ಹೋರಾಟಗಳ ಮಧ್ಯೆನ, ಈ ಯುದ್ಧಗಳು, ಈ ಜಗಳಗಳು, ಈ ನಿಂದೆಗಳು, ಈ ಕಷ್ಟಗಳು, ಈ ಅವಮಾನಗಳು, ಈ ಹೋರಾಟಗಳ ಮಧ್ಯೆ ನನಗೊಂದು ಯೋಜನೆ ಇದೆಯಾ? ಖಂಡಿತವಾಗಿಯೂ ಇದೆ. ಯಾರೆಲ್ಲ ಈ ಹೋರಾಟಗಳ ಮಧ್ಯದಲ್ಲಿ ಹಾದು ಬರ್ತಾರೋ, ಯಾರು ಯುದ್ಧಗಳ ನಡುವೆ ಹಾದು ಹೋಗ್ತಾರೋ ಅವರಿಗಾಗಿ ದೇವರೊಂದು ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ. ಸತ್ಯವೇದದಲ್ಲಿ ನಾವು ಎಲ್ಲಿ ನೋಡಿದ್ರು ಈ ರೀತಿಯಾಗಿ ಹೋರಾಟಗಳ ನಡುವೆ ಹಾದು ಹೋದವರಿಗೆ ದೇವರೊಂದು ದೊಡ್ಡ ಯೋಜನೆಯನ್ನು ಇಟ್ಟು ಅವನ ಬಲವಾಗಿ ಉಪಯೋಗಿಸಿದ್ದಾರೆ. ಯೋಸೇಫನ ಜೀವನದಲ್ಲಿ ನೋಡೋದಾದ್ರೆ ಅವನನ್ನು ಮಾರಲ್ಪಟ್ಟರು, ಹಳ್ಳಕ್ಕೆ ಹಾಕಲ್ಪಟ್ಟರು, ಅನೇಕ ರೀತಿಯಲ್ಲಿ ಅವನನ್ನು ವೇದನೆ ಪಡಿಸಿದ್ರು. ಆದರೂ ಕೂಡ ಅವೆಲ್ಲವುಗಳಲ್ಲಿ ಅವನು ಸ್ಥಿರವಾಗಿ ನಿಂತುಕೊಂಡ. ಆ ಯೋಜನೆ ನೆರವೇರುವವರೆಗೆ ಕರ್ತನಲ್ಲಿ ಕಾದುಕೊಂಡಿದ್ದ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನೀವು ಹೋರಾಟಗಳನ್ನು ನೋಡಿ, ನಿಮ್ಮೊಂದಿಗೆ ಹೋರಾಡೋ, ಯುದ್ಧ ಮಾಡೋ ಜನರನ್ನು ನೋಡಿ ನೀವು ಸೋತು ಹೋಗಬೇಡಿ. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಸೋತು ಹೋಗಬೇಡ್ರಿ. ಸಾಲ ಅನ್ನೋದು ನಿಮ್ಮೊಟ್ಟಿಗೆ ಹೋರಾಡ್ತಾ ಇದೆಯಾ? ನಿಂದೆ ಅವಮಾನಗಳು ನಿಮ್ಮೊಟ್ಟಿಗೆ ಹೋರಾಡ್ತಾ ಇದೆಯಾ? ಇಲ್ಲ ಜನರು ನಿಮ್ಮೊಟ್ಟಿಗೆ ಹೋರಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರಾ? ನೀವು ಒಳ್ಳೇದು ಮಾಡಿದ್ರು ಕೂಡ ನಿಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಾ? ಸೋತು ಹೋಗ್ಬೇಡ್ರಿ. ದೇವರ ವಾಕ್ಯ ದಿನ ನಿಮಗೆ ವಾಗ್ದಾನವಾಗಿ ಹೇಳಿದ್ದಾರೆ, ನಿನ್ನೊಡನೆ ಹೋರಾಡಿದವರು ನೀನು ಹುಡುಕಿದ್ರು ಕೂಡ ಕಾಣಿಸೋದಿಲ್ಲ. ಒಂದು ಉದಾಹರಣೆ ನೋಡೋದಾದ್ರೆ, ಎಲಿಯನಿಗೆ ವಿರುದ್ಧವಾಗಿ ಯೆಜೆಬೇಲ್ ಎಂಬ ಸ್ತ್ರೀಯು ಎದ್ದು ಹೋರಾಡಿದಳು. ಆದರೆ ದಿನಗಳು ಕಳೆದ ಹಾಗೆ ಅವನನ್ನು ಹೋರಾಡಿದಂತ ಆ ಹೆಂಗಸು, ಆ ಸ್ತ್ರೀಯೇ ಇಲ್ಲದ ಹಾಗೆ ದೇವರು ಕಾರ್ಯ ಮಾಡಿದ್ರು. ಈ ದಿನಗಳಲ್ಲಿ ಕೂಡ ನಿಮ್ಮನ್ನು ಯಾರು ಹೋರಾಡಿಸ್ತಾ ಇದ್ದಾರೋ, ಯಾರು ನಿಮ್ಮೊಟ್ಟಿಗೆ ಯುದ್ಧ ಮಾಡಿ ಕರ್ತನೆ ನನ್ನನ್ನು ಬಿಡಿಸು ದೇವರೇ ಅಂತ ನೀವು ಹೋರಾಡ್ತಾ ಇದ್ದೀರೋ, ಈ ದಿನ ಖಂಡಿತವಾಗಿ ದೇವರು ನಿಮ್ಮನ್ನು ಬಿಡಿಸ್ತಾರೆ, ಆ ಹೋರಾಟದಿಂದ ನಾನು ತಪ್ಪಿಸ್ತಾರೆ. ಅಷ್ಟೇ ಅಲ್ಲ, ದೇವರು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಅವರನ್ನ ನೀವೇ ಹುಡುಕಿದ್ರು ಇನ್ನು ಮುಂದೆ ಸಿಕ್ಕೋದಿಲ್ಲ. ಈ ಪರಿಸ್ಥಿತಿ ನನ್ನ ಹೀಗೆ ಹೋರಾಟದಲ್ಲಿ ಮುಳುಗಿಸುತ್ತಲ್ಲ, ಈ ಪರಿಸ್ಥಿತಿಗಳು ಏನಾಯ್ತು, ಈ ಕಾರ್ಯಗಳು ಏನಾಯ್ತು? ಹಾಲೆಲ್ಲೂಯ. ಆದರೆ ಈ ಹೋರಾಟಗಳ ನಡುವೆ, ಈ ಯುದ್ಧಗಳ ನಡುವೆ ನೀವು ಮಾಡಬೇಕಾದದ್ದು ಸತತವಾಗಿ ಎಡೆಬಿಡದೆ ದಾವೀದನ ಹಾಗೆ ಸ್ತುತಿಸುವವರಾಗಿ ಕಾಣಲ್ಪಡ್ರಿ. ಎಸ್ತೇರಳ ಹಾಗೆ, ಮೊರ್ದೆಕೈನ ಹಾಗೆ ಉಪವಾಸ ಮಾಡಿ ಕಾದಿರುವವರಾಗಿ ನೀವು ಮಾರ್ಪಡ್ರಿ. ಅದೇ ರೀತಿಯಾಗಿ ಯೋಸೇಫನ ಹಾಗೆ ಎಂಥ ಪರಿಸ್ಥಿತಿಗಳು ನಿಮಗೆ ಎದುರಾಗಿ ಬಂದರು ದೇವರಿಗೆ ಭಯಪಡುತ್ತಾ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಸ್ಥಿರವಾಗಿ ನಿಂತಿರ್ರಿ. ನೀವು ಈ ರೀತಿಯಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಉಪವಾಸಗಳನ್ನು ಮಾಡುತ್ತಾ, ಅದೇ ರೀತಿಯಾಗಿ ಎಡೆಬಿಡದೆ ಕರ್ತನನ್ನು ಸ್ತುತಿಸಿ ಪ್ರಾರ್ಥಿಸುತ್ತಾ ನೀವು ಕಾದಿರುವುದೇ ಆದರೆ ನಿಶ್ಚಯವಾಗಿ ನಿಮ್ಮೊಡನೆ ಹೋರಾಡಿದವರನ್ನ ನೀವೇ ಹುಡುಕಿದ್ರು ಕೂಡ ಕಾಣಿಸೋದಿಲ್ಲ. ನಿಮ್ಮೊಡನೆ ಯುದ್ಧ ಮಾಡಿದವರು ನಿರ್ನಾಮವಾಗುವರೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರು ಹೇಳಿದ್ದನ್ನೇ ಮಾಡ್ತಾರೆ, ಮಾಡೋದನ್ನೇ ಹೇಳ್ತಾರೆ. ಮನುಷ್ಯರಂತೆ ಆತನ ಸುಳ್ಳಾಡುವ ದೇವರಲ್ಲ, ಎರಡು ಮಾತಿನವರಲ್ಲ. ಈ ದಿನ ನೀವು ಈ ದೇವರ ವಾಕ್ಯವನ್ನು ನಂಬ್ರಿ. ನಿಮ್ಮ ಮುಂದೆ
ಯಾವ ಯಾವ ಕಾರ್ಯಗಳು ಹೋರಾಡ್ತಾ ಇದೆಯೋ, ಯಾವ ಯಾವ ವ್ಯಕ್ತಿಗಳು ಹೋರಾಡ್ತಾ ಇದ್ದಾರೋ ಅವರಿಗಾಗಿ ನೀವು ಉಪವಾಸ ಪ್ರಾರ್ಥನೆ ಮಾಡ್ರಿ, ಅವರಿಗಾಗಿ ಕರ್ತನನ್ನ ಸ್ತುತಿಸ್ರಿ, ಅವರ ಎಲ್ಲ ವಿಷಯಗಳಲ್ಲಿ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ. ಯಾವುದೇ ರೀತಿಯಲ್ಲೂ ನಿಮ್ಮ ಪರಿಶುದ್ಧತೆಯನ್ನು ಬಿಟ್ಟು ಕೊಡಬೇಡ್ರಿ. ಯಾಕಂದ್ರೆ ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಸಹ ಪರಿಶುದ್ಧರಾಗಿರಲೇಬೇಕು. ಯೇಸು ಕ್ರಿಸ್ತ ನಮ್ಮ ಬಳಿ ಬಯಸೋದು ಪರಿಶುದ್ಧತೆ. ಕೆಲವು ವೇಳೆ ಅನೇಕರು, ಇಲ್ಲಿ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಈ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ತಮ್ಮನ್ನ ಪಾಪಕ್ಕೆ ಬಿಟ್ಟು ಕೊಟ್ಬಿಡ್ತಾರೆ. ಅನೇಕರು ಪಾಪಕ್ಕೆ ದಾಸರಾಗಿ ಬಿಡ್ತಾರೆ. ದಯವಿಟ್ಟು ನೀವು ಯಾರಾದ್ರೂ ಈ ಪಾಪಕ್ಕೆ ದಾಸರಾಗಿರೋದೇ ಆದ್ರೆ, ಪಾಪಗಳಲ್ಲಿ ಬಿದ್ದು ಹೋಗಿರೋದಾದ್ರೆ, ಅಯ್ಯೋ ಈ ಪಾಪ ಮಾಡೋದಾದ್ರೆ ನನ್ನ ಪರಿಸ್ಥಿತಿ ಬದಲಾಗಬಹುದೇನೋ, ಈ ಕಾರ್ಯ ಸರಿ ಹೋಗಬಹುದೇನೋ ಅಂತ ನೀವು ತಪ್ಪಾದ ಆಲೋಚನೆಯಲ್ಲಿ ಇರೋದಾದ್ರೆ ದಯವಿಟ್ಟು ಯೋಚನೆ ಮಾಡಿ. ನೀವು ಪಾಪಕ್ಕೆ ದಾಸರಾಗೋದ್ರಿಂದ ನಮಗೆ ನರಕವೇ ಸಿಗುತ್ತದೆ ಹೊರತು ನಮ್ಮ ಸಮಸ್ಯೆಗಳಿಗೆ ಬಿಡುಗಡೆ ಆಗೋದಿಲ್ಲ. ನಮ್ಮನ್ನ ಹೋರಾಡಿಸೋ ಕಾರ್ಯಗಳು ನಮ್ಮಿಂದ ದೂರ ಹೋಗೋದಿಲ್ಲ. ಆದ್ರೆ ಈ ದಿನ ಪಾಪಗಳನ್ನ ತೊರೆದು, ಎಲ್ಲ ನಿರುತ್ಸಾಹಗಳನ್ನ ತೊರೆದು, ಎಲ್ಲ ಬೇಸರಗಳನ್ನ ತೊರೆದು ಒಂದು ಕ್ಷಣ ನೀವು ಎದ್ದು ಪ್ರಾರ್ಥನೆ ಮಾಡ್ರಿ. ಎಡ್ಡ ಬಿಡದೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ರಿ. ಉಪವಾಸದಿಂದ ಪ್ರಾರ್ಥನೆ ಮಾಡ್ರಿ. ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ. ನಿಶ್ಚಯವಾಗಿ ನೀವು ಯಾವ ಯಾವ ಕಾರ್ಯದಲ್ಲಿ ನೀವು ಹೋರಾಟಗಳನ್ನು ಎದುರಿಸ್ತಾ ಇದ್ದೀರೋ, ಯಾರೆಲ್ಲ ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೋ ಅವರು ಕಾಣದ ಹಾಗೆ ಕರ್ತನ ನಿರ್ನಾಮ ಮಾಡ್ತಾರೆ. ಈ ಭರವಸೆಯಿಂದ ಈಗ ನೀವು ಪ್ರಾರಂಭ ಮಾಡಿ. ಈ 3 ವಿಷಯಗಳನ್ನ, ಉಪವಾಸವನ್ನ, ಸತತವಾದ ಸ್ತೋತ್ರಗಳನ್ನ, ಆರಾಧನೆಯನ್ನ, ಪರಿಶುದ್ಧತೆಯನ್ನ, ಇವುಗಳಲ್ಲಿ ನೀವು ನಿಮ್ಮನ್ನ ಕಾಪಾಡಿಕೊಳ್ಳ್ರಿ. ಇವುಗಳಲ್ಲಿ ನಿಮ್ಮನ್ನ ಮುಂದುವರೆಸಿಕೊಳ್ಳ್ರಿ. ನಿಶ್ಚಯವಾಗಿ ನೀವು ಅದ್ಭುತಗಳನ್ನ ಕಾಣ್ತೀರಾ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ, ಬಲಪಡಿಸ್ತಾರೆ, ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಎಲ್ಲ ಪರಿಸ್ಥಿತಿಯಲ್ಲಿ ಮನುಷ್ಯರನ್ನಲ್ಲ, ಕರ್ತನನ್ನ ನೋಡ್ರಿ, ಕರ್ತನನ್ನ ಹುಡುಕ್ರಿ. ಈ ಕಾರ್ಯಗಳಲ್ಲಿ ನೀವು ವೈರಾಗ್ಯ ಉಳ್ಳವರಾಗಿರ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳು, ನಿಮ್ಮ ಎಲ್ಲ ಕಾರ್ಯಗಳನ್ನ ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸ್ತಾರೆ. ನಿಶ್ಚಯವಾಗಿ ಈ ವಾಕ್ಯ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸೇವೆಗಳಿಗೂ, ನಿಮ್ಮ ಕೆಲಸಗಳಿಗೂ, ನಿಮ್ಮ ಎಲ್ಲ ಕಾರ್ಯಗಳಿಗೂ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬುತ್ತೇನೆ. ದೇವರ ನಾಮ ಮಾತ್ರವೇ ಮಹಿಮೆ ಹೊಂದಲಿ. ಕರ್ತನ ನಾಮಕ್ಕೆ ಸ್ತೋತ್ರ. ಗಾಡ್ ಬ್ಲೆಸ್ ಯು.